ಬೇಳೆ ಲಾವಣ್ಯ ಅಂತ ಅವ್ರು ಫೇಮಸ್. ಅವರು ನೀವು ಎಷ್ಟು ಕೆಜಿ ಕೊಟ್ಟರು 1 ಅವರಲ್ಲಿ ಬಿಟ್ಟು. ಮೇಕಪ್ ಇಲ್ಲ ಅಂದ್ರೆ ಫಿಲ್ಟರ್ ಹಾಕಿದ್ದೀನಿ. ಮಾತಾಡಿ. ಏನ್ ಮಾತಾಡ್ಲಿ? ಏನ್ ಅನ್ಸ್ತಿದೆ ನಿಮ್ಗೆ? ಇವ್ರ ಹೆಸರು ಗೋಲ್ಡ್ ಚಂದು ಅಂತ, ಅವ್ರ ಹೆಂಡತಿ ಲಾವಣ್ಯ. ಇದಕ್ ಬೇಳೆ ಲಾವಣ್ಯ. ಬಾಯ್ ಫ್ರೆಂಡ್ಸ್. ಎಲ್ಲ ಇದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಭ್ರಮ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಇವತ್ತು ನಾವು ಫ್ಯಾಮಿಲಿ ಫುಲ್ಲು ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಾನು, ನಮ್ಮ ಅತ್ತೆ ಮಾವ, ನಮ್ಮ ಹಸ್ಬೆಂಡ್, ಪಾಪು ಎಲ್ಲ. ಯಾಕೆ ಹೋಗ್ತಿದ್ದೀವಿ ಅಂತ ನಿಮಗೆ ತಮ್ಮನೇಲಲ್ಲಿ ಗೊತ್ತಾಗುತ್ತೆ. ಊರಿಗೆ ಬಂದ್ವಿ. ಹಾಗೆ ಒಂದು ಫಂಕ್ಷನ್ ಇತ್ತು ಅಲ್ಲಿ. ಆ ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನೋಡ್ತಿದ್ದೀರಾ ತುಂಬ ಜನ ಇದ್ದರು. ಸೊ ಹಾಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ. ನೋಡಿ ಇವನು ನನ್ನ ಮೈದ್ನ ಮಧು. ನೋಡಿ ಹಳ್ಳಿಲಿ ಹುಡುಗರು ಎಷ್ಟು ಹೆಲ್ಪ್ ಮಾಡ್ಕೊಡ್ತಾರೆ ಅವ್ರ ಅಮ್ಮಂಗೆ ಅಂತ ಅನ್ಕೋಬೇಡಿ. ಆಕ್ಚುಲಿ ಇವನು 1 ವೀಕಿಂದ ಸ್ಟಾಕ್ ಇಟ್ಕೊಂಡು ಊರಿಗೆ ಬರ್ತೀನಲ್ಲ ಅಂತ ನೋಡಿ ಅವ್ರ ಅಮ್ಮನ ಕೈಲಿ ಬಟ್ಟೆ ಎಲ್ಲ ಹೆಂಗ್ ಹೋಗಿಸ್ತಾ ಇದ್ದಾನೆ. ಇವನು ನಾನು ಇನ್ನೊಬ್ಬ ಕಿರಣ ಅಂತ ನೋಡಿ ಸುಮ್ನೆ ಮಾತಾಡ್ತಾನೆ, ಏನು ಕೆಲಸ ಮಾಡ್ಕೊಡಲ್ಲ ಅವ್ರ ಅಮ್ಮಂಗೆ. ಬರೀ ಮಾತಷ್ಟೇ. ಇವನೊಬ್ನೇ ಕೆಲಸ ಮಾಡೋದು. ಅದು ಅವ್ರ ಬಟ್ಟೆ ಒಕ್ಕೊಡ್ತಿದ್ದಾರೆ ಅವ್ರ ಅಮ್ಮ ಅಂತ. ನೋಡಿ ಫ್ರೆಂಡ್ಸ್, ನಾವ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀವಿ. ಬಟ್ಟೆ ಓದಿತಾ ಇದೀವಿ, ನೀರ್ ಹಿಡಿತಾ ಇದೀವಿ, ಎಲ್ಲಾ ತರ ಕೆಲಸ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಅತ್ತೆ ಹಸ್ಬೆಂಡ್ ಏನ್ ಮಾಡ್ತಾರೆ ಬನ್ನಿ ತೋರ್ಸೋಣ. ಓಪನ್ ಮಾಡಿ ನೋಡ್ರಿ. ಈ ತರ ಸುಖ ಪುರುಷ ಯಾರಾದ್ರೂ ಮಾಡ್ಬೋದ ನೋಡ್ರಿ ಈ ತರ. ಸೊ ಇವಾಗ ನೀವು ನೋಡ್ತಿರ್ಬೋದು, ನಾವು ಇವಾಗ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಸೊ ಇವಾಗ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ಮಾವ ನನ್ನ ಮಗನಿಗೇನೋ ಪ್ಯಾಂಪರ್ ಮಾಡ್ತಾ ಇದ್ದಾರೆ, ಏನೋ ಇದು ಮಾಡ್ತಿದ್ದಾನೆ ಅಂತ. ಆ್ಯಕ್ಚುಲಿ ಇದು ಸುಗ್ನಹಳ್ಳಿ ಅಂತ, ಹುಲಿಯೂರು ದುರ್ಗ ಹತ್ರ. ಇದು ಬಂದು ನಮ್ಮ ಹಸ್ಬೆಂಡ್ ಅವ್ರ ಊರು. ಇಲ್ಲೇ ಪಕ್ಕದಲ್ಲೇ ನನ್ನೂರು, ಅಂದರೆ ನಾನು ಹುಟ್ಟಿ ಬೆಳೆದಿದ್ದು, ನಮ್ಮ ಅಪ್ಪ ಅಮ್ಮ ಎಲ್ಲ ಇರೋದು ಕೀಲಾರ ಅಂತ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಸುಗ್ನಹಳ್ಳಿ ಅಂತ, ಇದು ನಮ್ಮ ಹಸ್ಬೆಂಡ್ ಊರು. ಅಂದರೆ ಸದ್ಯಕ್ಕೆ ಈಗ ಇದು ನನ್ನೂರು. ಸೊ ನೋಡ್ತಿರ್ಬೋದು, ಬೆಂಗಳೂರಲ್ಲಿ ಎಷ್ಟೇ ಐಸ್ ಕ್ರೀಮ್ ತಿಂದ್ರು, ಎಂಥ ಪೋಲೋ ಬೇರ್ ಇದ್ರು, ಕೊನೆಗೆ ಈ ಊರಿಗೆ ಬಂದು ಐಸ್ ಕ್ಯಾಂಡಿ ತಿನ್ನೋದು ಹೌದು. ಬಟ್ ಆದರೆ ಐಸ್ ಕ್ಯಾಂಡಿ ಇಲ್ಲ. ನಂಗೆ ತುಂಬ ಇಷ್ಟ. ನೋಡಿ ಎಲ್ಲಾರ್ಗು ಕೆಲಸ ಮಾಡಿ ಸಾಕಾಗಿದ್ದಾರೆ ಅಂತ ಒಂದು ಐಸ್ ಕೊಡಿಸಿ ಮಾಡ್ತಾ ಇದೀವಿ. ಕೊನೆಗೆ ನಾವು ತಿಂತಿದ್ದೀವಿ. ಇವ್ರ ಹೆಸರು ಐಸ್ ಕ್ಯಾಂಡಿ ಕುಮಾರ್. ಇರೋ ಐಸ್ ಕ್ಯಾಂಡಿ ಕುಮಾರ ಅಂತ. ಯಾರ್ಯಾರಿಗೆ ಐಸ್ ಕ್ಯಾಂಡಿ ಬೇಕು ಎಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಡಿ. ಮುನಿ ಹಬ್ಬದ ಪ್ರಯುಕ್ತ ನಾಗರಾಜುರವರ ಸಾರಥ್ಯದಲ್ಲಿ ಖ್ಯಾತ ಹಾರ್ಮೋನಿಯಂ ಮಾಸ್ಟರ್ ಶ್ರೀ ಶಿವಕುಮಾರ್ ರವರ ಇದು ಮುನಿಗೆ ನಾಟಕ ಆಡ್ತಿದ್ದಾರೆ ಊರಲ್ಲಿ. ಚಂದ್ರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾನೆ. ಬಟ್ ಏನಪ್ಪ ಅಂದರೆ ಊರಲ್ಲೆಲ್ಲ ಆಚೆ ಬಂದು ಚಂದ್ರನ ನೋಡೋಷ್ಟಲ್ಲ ನಂಗೆ ಟೈಮ್ ಇರಲ್ಲ. ಇಲ್ಲಾಂದರೆ ಸ್ವಲ್ಪ ಊರಲ್ವ ಎಲ್ಲ ಹಬ್ಬ ಮಾಡ್ತಿರ್ತಾರೆ, ಬಂದಿರ್ತಾರೆ. ಸೊ ಬನ್ನಿ, ನಾನು ನಿಮ್ಗೆ ಇನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾರಂತ ಅಂದರೆ ಅವಳು ನನ್ನ ಸಿಸ್ಟರ್ ರಶ್ಮಿ ಅಂತ. ಶೀಸ್ ಇನ್ ಟು IT ಫೀಲ್ಡಲ್ಲಿದ್ದಾಳೆ. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾಳೆ. ಯಾವಾಗಲೂ ಬ್ಯುಸಿಯಾಗಿ ಇರ್ತಾಳೆ. ರಶ್ಮಿ ಅಂತ ನನ್ನ ತಂಗಿ. ಎಸ್, ಅವಳು ಬ್ಯುಸಿ ಇದ್ದಾಳೆ. ಸೊ ಅವಳು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಳೆ. ಮತ್ತು ನಿಮ್ಗೆ ಇನ್ನೊಂದು ಹೇಳಬೇಕು, ಇದೆಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಇದು ಏನು ಹುಳ ಹಾಕಿರ್ತಾರಲ್ಲ, ಅದು ಇವ್ರ ಮನೆಯಲ್ಲಿ ಮಾಡ್ತಾರೆ. ಇದು ನನಗೆ ಅದು ಅಷ್ಟು ಗೊತ್ತಿಲ್ಲ. ನಾವೆಲ್ಲ ಊರಲ್ಲಿದ್ದಾಗ ನಮ್ಮ ಮನೇಲೆಲ್ಲ ಈ ಥರ ಏನೂ ಮಾಡಿಲ್ಲ. ಬಟ್ ಇದೆ ಗೊತ್ತಿಲ್ಲ, ಏನು ಅದು ಸೊಪ್ಪು ಹುಳ ಹಾಕ್ತಾರಲ್ಲ ಅದು. ಸೊ ಎಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ಮುನಿ ಇರೋದ್ರಿಂದ ಸ್ವಲ್ಪ ಬೇಗ ಎಲ್ಲ ಎದ್ದು ಕಸ ಎಲ್ಲ ಮುಚ್ಚಿ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕಾಫಿ ಎಲ್ಲರಿಗೂ ಮಾಡಿಕೊಟ್ಟು ಸ್ನಾನ ಆಯಿತು. ಸೊ ಈಗ ಸ್ನಾನ ಆಗಿ ಇವಾಗ ಅಲ್ಲಿ ಮುನಿ ಮಾಡೋ ಹತ್ರ ಹೋಗಬೇಕು. ಅಲ್ಲಿ ಕೋಳಿ ಹಿಡ್ಕೊಂಬರ್ಬೇಕು, ಇಲ್ಲ ಮರಿ ಹೊಡಿತೀವಿ. ನಾವು ಆ್ಯಕ್ಚುಲಿ ಈ ಸದ್ಯಕ್ಕೆ ಕೋಳಿ ಕುಯ್ಯೋದಕ್ಕೆ ಹೋಗ್ತಿದ್ದೀವಿ. ಇನ್ನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ಇನ್ನೂ ಸ್ನಾನ ಮಾಡಿಲ್ಲ, ಹೇಳ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು. ಎಸ್, ಇವರು ನಮ್ಮ ಅತ್ತೆ ರೆಡಿಯಾಗಿದ್ದಾರೆ. ನಮ್ಮ ಹಸ್ಬೆಂಡ್ ಇನ್ನೂ ಸ್ನಾನ ಮಾಡಿಲ್ಲ. ನೋಡಿ ಮುನಿ ಮಾಡೋಕ್ಕೆ ಇದು ಎತ್ಕೊಂಡಿದ್ದಾರೆ. ಇದರಲ್ಲೆಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ. ಸೊ ಅಲ್ಲಿಗೆ ಹೊಡ್ತಾ ಇದ್ದೀವಿ. ಅಲ್ಲಿ ಹೇಗೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ ರೀ. ನಾವು ಫೈನಲಿ ರೀಚ್ ಆಗಿದ್ದೀವಿ. ಇದು ನಮ್ಮದು ಗದ್ದೆ, ಇದು ಅಂದರೆ ಸೈಟ್ ಗದ್ದೆ ಅಂತಾರೆ. ಸೊ ಇವಾಗ ಮುನಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಆ್ಯಕ್ಚುಲಿ ಟೈಮ್ ಆಗೋಗಿದೆ ಆಲ್ರೆಡಿ. ತುಂಬ ಜನ ಫಿನಿಶ್ ಮಾಡಿದ್ದಾರೆ.
ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದಾರೆ. ನನ್ನ ಮಗ ಫುಲ್ಲು ಕೋಳಿ ಹೆಂಗೆ ಕೊಯ್ತಾರೆ ಅಂತ ನೋಡೋದಕ್ಕೆ ಕಾಯ್ತಿದ್ದಾನೆ. ಬಿಸಿಲಿದೆ. ಈಗೆಲ್ಲ ಪೂಜೆ ಮಾಡೋದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಊರಲ್ಲಿದ್ದಾಗ ನಮ್ಮ ಅಪ್ಪ ಜೊತೆ ಹೋಗಿ ಮಾಡ್ತಾಯಿದ್ದೆ. ತುಂಬ ವರ್ಷ ಆಯ್ತಲ್ಲ, ಸೊ ನನಗೂ ಅಷ್ಟು ನೆನಪಿಲ್ಲ. ಬ್ಯಾಂಗ್ಳೂರಿಗೆ ಬಂದಮೇಲೆ ಎಷ್ಟೊಂದು ನಾವು ಮರ್ತೇ ಬಿಟ್ಟಿದ್ದೀವಿ. ಇದು ಹುತ್ತ ತೊಗೊತಾ ಇರೋದು, ಅಲ್ಲಿ ಚಿಕ್ಕದಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಬಂದು ಅದನ್ನು ಇಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡೋದು. ಸೊ ನೀವು ನೋಡ್ತಿರ್ಬೋದು. ನಮ್ಮ ಮಾವ, ನಾನು, ನಮ್ಮ ಹಸ್ಬೆಂಡು ಎಲ್ಲ ಆ್ಯಕ್ಚುಲಿ ಇದು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಪಾಪುಗೋಸ್ಕರ. ಅವ್ನಿಗೇನೋ ಸ್ವಲ್ಪ ಕಾಲಲ್ಲಿ ಇನ್ಫೆಕ್ಷನ್ ಥರ ಆಗಿತ್ತು, ಅದು ಮುನಿ ಮಾಡದೇ ಇರೋದಕ್ಕೆ ಅಂತ ಹೇಳಿದ್ರು. ನೀವು ನೋಡ್ತಿರ್ಬೋದು, ಪಾಪು ತುಂಬ ಎಕ್ಸೈಟ್ ಆಗಿದ್ದ ಕೋಳಿ ಕುಯ್ಯೋದೆಲ್ಲ ನೋಡೋದಕ್ಕೆ. ನನಗಂತೂ ಒಂಥರ ಅನ್ಸುತ್ತೆ. ಇವಾಗ ಹೋಯ್ತು ನೋಡಿ. ಈ ಥರ ಹುತ್ತದ ಮಣ್ಣೆಲ್ಲ ತಂದು ಪೂಜೆ ಮಾಡಬೇಕು. ಎಸ್, ಇಲ್ಲಿ ಏನು ಉರಿಯೋದು ಕುಡ್ಲು ಹಾಕಿದ್ದಾರೆ. ಅವು ಅದು ಆಗಿದ್ದಾಯ್ತು, ಮುನಿ ಮಾಡಿದ್ದಾಯ್ತು. ಇವಾಗ ಹೋಗಿ ಏನಿಲ್ಲಿ ಕಟ್ ಮಾಡಿದ್ದೀವಿ ಆ ಕೋಳಿಗೆ ಅಡುಗೆ ಎಲ್ಲ ಮಾಡಿ ಇಲ್ಲಿ ತಂದು ಮತ್ತೆ ಎಡೆ ಇಡೋದಕ್ಕೆ ಮತ್ತೆ ಬರಬೇಕು. ಜಸ್ಟ್ ನೋಡು, ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪೂಜೆ ಮಾಡ್ತಿದ್ದಾರೆ ನಮ್ಮತ್ತೆ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಇವಾಗ ಅಡುಗೆ ಮಾಡಬೇಕು ನೋಡಿ. ಇವಾಗ ನಮ್ಮತ್ತೆ ಮಟನ್ ಸಾಂಬಾರು ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ಏನು ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಜನಕ್ಕೆ, ಲೈಕ್ ಒಂದು 100 ಮೆಂಬರ್ಸ್ ಇಲ್ಲ 50 ಮೆಂಬರ್ಸ್ಗೆ ಅವರೇ ಮಾಡ್ತಾರೆ, ಯಾರು ಭಟ್ರು ಇಲ್ದಿರನೆ. ಸೊ ನೋಡೋಣ ಬನ್ನಿ. ಅಪ್ಪ ಮಟನ್ದು ಅಂದರೆ ಏನೋ ಇದು ವೇಸ್ಟೇಜ್ ಇದಿರುತ್ತಲ್ಲ ಅದನ್ನು ತೊಳಿತಾ ಇದ್ದಾರೆ. ಇಲ್ಲಿ ಮಟನ್ ಸಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಆಡಿಸಿಟ್ಟಿದ್ದೀನಿ ಇಲ್ಲಿ. ಅಲ್ಲಿ ಆ್ಯಕ್ಚುಲಿ ರೈಸ್ ರೆಡಿ ಆಗಿದೆ. ಈಗ ಮಟನ್ ಸಾರಿಗೆ ಇಟ್ಟಿದ್ದಾರೆ. ಟೈಮು ಕಮ್ಮಿ ಇದೆ, ಸ್ವಲ್ಪ ಸ್ಟವ್ ಒಂದು ಸಿಂಗಲ್ ಸ್ಟವ್ ಇದ್ದಿದ್ದರಿಂದ ಮಾಡ್ತಿರೋದು. ಹಾಂ, ಅಪ್ಪ ಏನೋ ಹೇಳ್ತಾ ಇದ್ದೆ. ಅಪ್ಪ ಇವಾಗ ವಿಡಿಯೋಗೆ ಪೋಸ್ ಮಾಡೋಕ್ಕೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇರೋ ಥರ ಚರ್ಬಿ ನೋಡಿ. ಈ ಥರ ಊರ್ಗಳ ಕಡೆ ಅಡುಗೆ ಮಾಡ್ತಾ ಇರುವಾಗ ಮಾತಾಡ್ಸಿದವ್ರಿಗೆಲ್ಲ ಬನ್ನಿ ಊಟಕ್ಕೆ ಅಂತ ಹೇಳ್ತಾರೆ. ಅಂದರೆ ಕಾಮನಾಗಿ ಎಲ್ಲರೂ ಹೇಳ್ತಾರೆ, ಬಟ್ ಹಳ್ಳಿ ಸೈಡು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ಹೇಗೆಲ್ಲ ರೆಡಿ ಮಾಡ್ಕೊತಿದ್ದೀವಿ ಅಂತ. ಆಲ್ರೆಡಿ ಟೈಮು 12 o'clock ಮೇಲೆ ಆಗಿದೆ. ಇನ್ನು ಮುದ್ದೆ ಮಾಡಬೇಕು, ಚಿಕನ್ ಫ್ರೈ ಮಾಡಬೇಕು, ಮತ್ತು ಚಿಕನ್ ಫ್ರೈ, ಮುದ್ದೆ, ಏನು ಕಾಳು ಗೊಜ್ಜು ಎಲ್ಲ ಮಾಡಬೇಕು. ಆ್ಯಕ್ಚುಲಿ ಇದು ಖಾಲಿ ಇದೆ ಈ ರೂಮಲ್ಲಿ, ಇನ್ನೂ ಏನೂ ಇದಿಲ್ಲ. ಸೊ ಅದಕ್ಕೆ ಮೇಲೆ ಮಾಡ್ಕೊಳ್ಳೋಣ ಟೆರೇಸ್ ಮೇಲೆ ಅಂತ ನೋಡಿ. ಅತ್ತಿಗೆಗೆ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ನಮ್ಮ ನಾದಿನಿ ಬೇಗ ಬಂದಿದ್ದಾರೆ. ಇದ್ಕಿದ ಬೇಳೆ ಇದಿಕ್ತಾ ಇದ್ದಾರೆ. ಇದೇನು ಮಟನ್ ಸಾರ್ಗೆ ಇದ್ಕಿದ ಬೇಳೆ ಅಂತ ಗಾಬರಿ ಆಗಬೇಡಿ, ಏನೋ ಡಿಫ್ರೆಂಟಾಗಿ. ಏನದು ಕುರ್ಮಾನ, ಏನದು ಅಲ್ಲ, ಅದು ಅದೇನಕ್ಕೆ ಇದು ಕಾಫಿ. ಇದು ಇನ್ನೊಬ್ಳು ನಾದಿನಿ ನೋಡಿ. ಇವರು ತುಂಬ ರಿಸ್ಕ್ ತಗೊಳ್ಳಲ್ಲ, ಲೈಟಾಗಿರೋದು ರಿಸ್ಕ್ ತಗೊಂಡು ಕೆಲಸ ಮಾಡೋರಿಗೆಲ್ಲ ಟೀ ಕೊಡ್ತಾ ಇದ್ದಾರೆ. ಅದು ಅಲ್ಲ ಕಟ್ರೆ ಇದ್ದಕ್ಕಿದ ಬೇಳೆ ಏನಕ್ಕೆ ಹೇಳಿ, ಅದು ಚಿಕನ್ ಫ್ರೈಗೆ, ಚಿಕನ್ ಚಾಪ್ಸ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಅವ್ರ ಹೆಸರೇ ಇದ್ದಕ್ಕೆ ಬೇಳೆ ಲಾವಣ್ಯ ಅಂತ. ಅವ್ರು ಫೇಮಸ್. ಅವರು ನೀವು ಎಷ್ಟು kg ಕೊಟ್ಟರು 1 hour ಬಿಡಿಸ್ಕೊಟ್ಬಿಡ್ತಾರೆ, ಇದ್ದಕ್ಕೆ ಬಿಡ್ತಾರೆ. ಹೇಳ್ರೋ ನನ್ನ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀರಾ? ಮೇಕಪ್ ಇಲ್ಲ ಅಂದ್ರೆ ಫಿಲ್ಟರ್ ಹಾಕಿದ್ದೀನಿ, ಮಾತಾಡಿ. ಏನ್ ಮಾತಾಡ್ಲಿ, ಏನ್ ಅನ್ಸ್ತಿದೆ ನಿಮ್ಗೆ? ವೆದರ್ ಹೆಂಗಿದೆ? ಟೀ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಇವ್ರ ಹೆಸರು ಗೋಲ್ಡ್ ಚಂದು ಅಂತ, ಅವ್ರ ಹೆಂಡತಿ ಲಾವಣ್ಯ, ಇದಕ್ಕೆ ಬೇಳೆ ಲಾವಣ್ಯ, ಗೋಲ್ಡ್ ಚಂದು. ಗೋಲ್ಡ್ ಸುರೇಶ್ ಅವ್ರ ತರ ಗೋಲ್ಡ್ ಚಂದು ಅಂತ. ಇದು ಅವ್ರ ಇದೇನು ಮುನಿಗೆ ಅಂತ ಹೇಳಿ ಯಾವುದೋ ಬರ್ಡೇ ಅಂತ ಗಾಬರಿ ಆಗಬೇಡಿ. ಇದು ನನ್ನ ಮೈದನ ಮಗುದು ಬರ್ಡೇ ಇತ್ತು. ಸೊ ಅವತ್ತೇನೆ ಮರಿಯೋದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು, ಮುನಿನೂ ಆಗುತ್ತೆ ಬರ್ಡೇನೂ ಆಗುತ್ತೆ ಅಂತ ಸೊ ಮಾಡಿದ್ರು. ಹಾಗೆ ಹೋಗಿದ್ವಿ, ನಮ್ಗೆ ಇನ್ವೈಟ್ ಮಾಡಿದ್ರು ಅಂತ. ಅಲ್ಲೇ ಊರಲ್ಲೇ ಮಾಡಿದ್ರು. ಸೊ ನೀವು ನೋಡ್ತಿರ್ಬೋದು, ಇದೆಲ್ಲ ಫುಲ್ಲು ನಮ್ಮ ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿಯವರೇ ಇರೋದು. ನಮ್ಮದು ದೊಡ್ಡ ಫ್ಯಾಮಿಲಿ. ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಗದ್ದೆ ಹತ್ರ ಬಂದು ಎಡೆ ಇಡೋದಕ್ಕೆ ಬಂದಿದ್ವಿ ನೋಡಿ. ಫ್ರೆಂಡ್ಸ್ ಆಲ್ರೆಡಿ ಪೂಜೆ ಮಾಡಿದ್ರು, ವಿಡಿಯೋ ಸರಿಯಾಗಿ ಬಂದಿಲ್ಲ ಅಂತ ಮತ್ತೆ ಮಾಡಿಸ್ತವ್ರೆ.
ನೋಡಿ ಫ್ರೆಂಡ್ಸ್, ನನ್ನ ಆದ್ನೀರು ಇರಿ ಅಂದ್ರೆ ಒಂದ್ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ದ್ಬಿಟ್ಟು ಹೊಡ್ತೀನಿ ಅಂತಿದ್ದಾರೆ. ಬಾಯ್ ಫ್ರೆಂಡ್ಸ್. ಆಗಲ್ಲ ನಮ್ಗೆ ಇರೋಕೆ ನಮ್ಮ ಅತ್ತೆ ಮಾವ ಎಲ್ಲ ಇದ್ದಾರೆ. ಅವ್ರಿಗೆ ಊಟ ತಗೊಂಡು ಹೋಗ್ಬೇಕು ಅದು. ಗಬ್ಬ. ಹಾ, ನೀನು ಹಬ್ಬ ಎಲ್ಲ ಆಯಿತು. ಹಾಗೆ ಎಲ್ಲರೂ ಕುತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡಿದ್ವಿ, ನಾಟಕ ನೋಡೋದಕ್ಕೆ ಹೋಗೋದಾ ಬೇಡವಾ ಅಂತ. ಸೊ ಎಸ್, ಇವತ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.